ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ಇವತ್ತು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೊಂಟಿದ್ವಿ. ಯಾಕಂದ್ರೆ ಅದ್ವಿಕಿದ ವ್ಯಾಕ್ಸಿನೇಷನ್ ಐತಿ. ಈಗ ವ್ಯಾಕ್ಸಿನೇಷನ್ ಅಂದ್ರೆ 16ರಿಂದ 24 ತಿಂಗಳ ಒಳಗೆ ಒಂದು ವ್ಯಾಕ್ಸಿನ್ ಹಾಕಿಸ್ತಾರೋ. ಆಕೆಗೆ ಈಗ 23ನೇ ತಿಂಗಳ ರನ್ನಿಂಗ್ ಐತಿ. ಸೊ ಹಾಕಿಸ್ಬೇಕಂತ ಹೊರಟೀವಿ. ಲಾಸ್ಟ್ ವೀಕ್ ಒಳಗೆ ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು, ಬಟ್ ಆಕೆ ಆರಾಮಿರಲಿಲ್ಲ. ಅದಕ್ಕೆ ಈ ವೀಕ್ ಆದರೂ ಹಾಕ್ಸೋಣ ಅಂತೇಳಿ ಕರ್ಕೊಂಡು ಹೊಂಟಿದ್ವಿ. ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ. ನಾನು ಅದ್ವಿತಿಗೆ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಏನಾಯ್ತಂದ್ರೆ ಇಲ್ಲಿ ನಾಲ್ಗೆ ಅಂದ್ರೆ ಹುಡುಗರು ಹೇರ್ ಕಟ್ ಮಾಡ್ತಾರಲ್ಲ, ಅವ್ರಿಗೆ ನಾಲ್ಗೆ ಅಂತ ಕರಿತೀವಿ. ಸೊ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅದ್ವಿತಿ ನಿಲ್ಲಂಗಿಲ್ಲ, ಫುಲ್ ಹಠ ಮಾಡ್ತಾಳು. ಮತ್ತು ಅವ್ರನ್ನ ಮನೆಗೆ ಕರ್ಸ್ಕೊಂಡು ಮಾಡಿಸ್ಕೊಳ್ಳೋದ್ಕಿಂತನೂ ಯಾರಾದರೂ ಲೇಡೀಸವ್ರ ಕಡೆನೇ ಹೇರ್ ಕಟ್ ಮಾಡಿಸೋನು, ಪಾರ್ಲರ್ದವ್ರ ಕಡೆ ಅಂಥೇಳಿ ನಾವು ವಿಚಾರ ಮಾಡಿದ್ವಿ. ಆಮೇಲೆ ನಮ್ಮ ಏರಿಯಾದಾಗ ಒಬ್ಬರು ಪಾರ್ಲರ್ದವ್ರು ಆಂಟಿ ಇರ್ತಾರೋ, ಅವ್ರ ಪಾರ್ಲರ್ ಇಲ್ಲಿಲ್ಲ, ಬೇರೆ ಕಡೆ ಐತಿ. ಸೊ ಅವ್ರಿಗೆ ಮನೆಗೆ ಬಾ ಅಂತ ಹೇಳಿದ್ವಿ ನಾವು. ಅವರು ಹ್ಞೂ ಅಂದಿದ್ರು, ಬಟ್ ನಾವು ಕಾಲ್ ಮಾಡಿದಾಗ ಮನೆಗೆ ಬೇಡ ಅಲ್ಲೇ ಬಾ ಅಂತ ಕರೆದ್ರು. ಸೊ ಅಲ್ಲಿ ಹೋದ್ವಿ ನಾವು. ಅದ್ವಿತಿ ಸಮಾಧಾನಲೆ ಹೇರ್ ಕಟ್ ಮಾಡಿಸ್ಕೋತಾಳೋ ಏನು ಕಿರಿಕಿರಿ ಮಾಡ್ತಾಳೋ ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ಕಂಡ್ಯಾದ ನೋಡ್ತಿ. ಹಾಂ ಇಲ್ಲ ಎತ್ಕೋತಾಳಮ್ಮ, ಅಮ್ಮ ಎತ್ಕೋತಾಳ. ಅಲ್ಲಿ ನೋಡಿ ಫಿಶ್ ನೋಡಿ ಎಷ್ಟು ಚಂದ ಐತಿ. ಫಿಶ್ ನೋಡಲ್ಲಿ ಅವ್ವ ನನ್ನಿ ಹೆಂಗೆ ಕನಕತ್ತದ. ಅಲ್ಲಿ ನೋಡಿ ಕಂಡ್ಯಾದ ನೋಡಿ, ನೋಡಲ್ಲಿ ಅದ್ರಾಗ ನೋಡು ನೋಡು. ಅವ್ವ ಚಂದ 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 ಚಂದ. ಆತ ಆತ ಅನ್ನ ಬಾರ, ಅನ್ನ ಬಂದ ಬಂದ ಬಾ, ಅನ್ನ ಬಾ, ನೀನು ಮಾಡ್ಬೋದು. ಅನ್ನ ಬಿ ಕಟಿಂಗ್ ಮಾಡ್ಕೋತಾನ. ನೋಡಿ ಅಲ್ಲಿ ನೋಡಿ ಅನ್ನ ಬಂದು ನೋಡಿ. ಅಣ್ಣನ ಮನೆ ಎಲ್ಲೈತಿ? ಅಣ್ಣನ ಮನೆ ಎಲ್ಲೈತಿ? ಅಣ್ಣನ ಮನೆ ಎಲ್ಲೈತಿ? ಹ್ಞೂ ಗುಬ್ಬಿ ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಅಳಾಕತ್ತಿದ್ಲಂತ ಹೇಳಿ. ಸಾಕಾಗಿತ್ತು ಆಕಿನ ಹ್ಯಾಂಡಲ್ ಮಾಡಕ್ಕೆ. ಒಳಗೆ ಸ್ಟಾರ್ಟಿಂಗ್ ಅಷ್ಟು ಹಿಂದಿನ ಕಟ್ ಮಾಡೋ ತನಕ ಶಾಂತ ಕುಂತ್ಲು ಅವ್ರ ಮನೆ ಒಳಗೆ. ಆಮೇಲೆ ಸೊಂಡೆ ತೆಗೆದು ಅಳಾಕೆ ಚಾಲು ಮಾಡಿದ್ಲು. ಒಂದು ಸ್ವಲ್ಪ ನಾನು ಸಮಾಧಾನ ಮಾಡಿದ್ನಿ, ಬಟ್ ಸಮಾಧಾನ ಆಗಲಿಲ್ಲ. ಆಕಿ ಹೊರಗೆ ಕರ್ಕೊಂಡು ಹೋದ್ವಿ. ಅಂಗಡಾಗಾದರೂ ಎಲ್ಲರೂ ಮಂದಿ ನೋಡಿ ಶಾಂತ ಆಗ್ತಾಳು ಅಂಥೇಳಿ. ಅಲ್ಲಿನೂ ಸಮಾಧಾನ ಆಗಲಿಲ್ಲ. ನಾನು ಹೆಗಲ ಮೇಲೆ ತೊಗೊಂಡೆ, ಈ ಕಡೆ ಹಿಡ್ಕೊಂಡು ಆಂಟಿ ಈ ಸೈಡ್ ಒಂದು ಸ್ವಲ್ಪ ಕಟ್ ಮಾಡಿದ್ರು, ಈ ಸೈಡ್ ಒಂದು ಸ್ವಲ್ಪ ಕಟ್ ಮಾಡಿದ್ರು. ಮುಂದಿನ ಕಟ್ ಮಾಡೋಕೆ ಬಿಡಲೇ ಇಲ್ಲ. ಸೊ ಅವ್ರ ಆಂಟಿ ಅಂದರು, ಆಕೆ ಮಕ್ಕೊಂಡಾಗ ನೀವು ಕಟ್ ಮಾಡು, ಅಥವಾ ಆಕಿ ಆಡ್ತಿರ್ತಾರಲ್ಲ ಆ ಟೈಮ್ದಾಗ ಕಟ್ ಮಾಡೋದು ಅಂದರು. ಆಯ್ತು ಅಂತೇಳಿ ಸುಮ್ಮನೆ ಅದೇ. ಮನೆಗೆ ಬಂದು ಕಟ್ ಮಾಡಕ್ಕೆ ನೋಡ್ಬೇಕಂದ್ರೆ ಕಟ್ ಮಾಡಿಸ್ಕೊಳ್ಳಿಲ್ಲ, ಅಳಾಕ ಚಾಲು ಮಾಡಿದ್ಲು. ಸ್ನಾನ ಮಾಡಬೇಕಾದ್ರೂ ಅಳಾಕತ್ಲಾಕಿ. ಆ ದಿನ ಹಂಗೆ ಬಿಟ್ವಿ ನಾವು. ಹಂಗೆ ಜಸ್ಟ್ ತಲೆ ಅಷ್ಟು ತೊಳಸ್ಬಿಟ್ವಿ ಆಕಿದ. ಆಮೇಲೆ ಮರುದಿನ ಹಂಗೆ ಶಾಂತ ಕುಂತಿದ್ಲು. ಆಮೇಲೆ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಕತ್ರಿ ಹಚ್ಚಿದ್ದೀನಿ ನಾನು. ಆಕಿ ಶಾಂತ ಆದ್ಲ. ಸೊ ಟ್ರಿಮ್ಮರ್ ಯೂಸ್ ಮಾಡಿ ಮುಂದಿಂದೆಲ್ಲ ಲೆವೆಲ್ ಮಾಡೋಣ ಅಂತೇಳಿ ಟ್ರಿಮ್ಮರ್ ಹಚ್ಚಿದ್ದೆ. ಅಳಗಾಡಿದ್ಲಕ್ಕಿ. ನನಗೂ ಟ್ರಿಮ್ಮರ್ ಅಷ್ಟೊಂದು ಯೂಸ್ ಮಾಡಿ ಅಭ್ಯಾಸ ಇಲ್ಲಲ್ಲ. ಸೊ ಅಂದ ತಕ್ಷಣ ಇಲ್ಲೊಂದು ಸ್ವಲ್ಪ ಜಾಸ್ತಿ ಕಟ್ ಆಯ್ತಕ್ಕಿದ. ಇಲ್ಲಿ ಕಟ್ ಆಯಿತು. ಮತ್ತು ಹೆಂಗೆ ಹಿರ್ದ ಮಾಡಕ್ಕೆ ಬರೋಂಗಿಲ್ಲ, ಗಜ್ನಿ ಹೇರ್ ಸ್ಟೈಲ್ ಮಾಡಕ್ಕೆ ಬರೋಂಗಿಲ್ಲ ಅಂತ ನಾ ಏನು ಮಾಡಿದ್ನಿ, ಲೆವೆಲ್ ಇದೆಲ್ಲ ಕಟ್ ಮಾಡಿ ತೆಗೆದ್ನಾಕಿದ. ಅಂದ್ರೆ ಟ್ರಿಮ್ಮರ್ಲೆ ಎಲ್ಲ ಟ್ರಿಮ್ ಮಾಡಿ ತೆಗೆದ್ನಿ. ಆಕೆ ಹೇರ್ ಸ್ಟೈಲನ್ನು ಬೇರೆ ಆಗೋಯ್ತು. ಎಲ್ಲರೂ ಬೈಯಕ್ಕೆ ಚಾಲು ಮಾಡಿಟ್ರು. ಬಟ್ ಇಟ್ಸ್ ಓಕೆ ಅಂತೇಳಿ ಹಂಗೆ ಸುಮ್ಮನೆ ಆದ್ನಿ. ಆಮೇಲೆ ಮತ್ತೇನು ತಲೆಯಾಗ ಬಂತಂದ್ರೆ ಫುಲ್ ಎಲ್ಲ ಕೂದಲ ತಗ್ಸೋನು ಅಂತ ಹಿಂಗೆ ತಲೆಯಾಗ ಬಂತು. ಮತ್ತು ಇಲ್ಲ ನಮ್ಮ ಮನೆಯೊಳಗೆ ಬೇಡ, ಇರ್ವತ್ತು ಬಿಡು, ಒಂದು ಜಲ್ದಿನ ಕೂದಲು ಬರ್ತಾವೆ ಅಂತ ಅನ್ನಕತ್ರು. ಅದಕ್ಕೆ ಇರ್ಲಿ ಬಿಡು ಅಂತೇಳಿ ಹಂಗೆ ಬಿಟ್ಟೆ ನಾನು. ನನ್ನ ಮಗ ಹೇರ್ ಸ್ಟೈಲ್ ಹೆಂಗೆ ಆಗೈತಿ ಅಂತೇಳಿ ಬರೋ ವಿಡಿಯೋದಾಗ ನಿಮಗೆ ಕಾಣಿಸ್ತೈತಿ ನೋಡ್ರಿ. ಮತ್ತು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಹೆಂಗೆ ಹೇರ್ ಸ್ಟೈಲ್ ಮಾಡೇನ ಅಂತೇಳಿ.
ಆಮೇಲೆ ಬರ್ರಿ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಅದು ಬಾ ಚಿನ್ನಿ ಚುಚ್ ಮಾಡಿಸ್ಕೊಂಬರೋಣ ಬಾ. गेला सगळे डेट ऑफ बर्थ है. ನನ್ನ ತಂಗಿ ಬಂದ ಅದು ಆಯ್ತಾ ಆಯ್ತಾ ಜ್ಯೂಸ್ ಬಂಗಾರ ಜ್ಯೂಸ್ 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 ಚಿನ್ನ ಜ್ಯೂಸ್ ಜ್ಯೂಸ್ ಆಯ್ತವಾ ಜ್ಯೂಸ್ ಬಾಯಿನ ತಾಯಿ ಕಾರ್ಡ್ ಒಳಗೆ ಯಾವ ವ್ಯಾಕ್ಸಿನ್ ಹಾಕ್ಯಾರು ಮತ್ತು ಯಾವ ಡೇಟಿಗೆ ಹಾಕ್ಯಾರು ಅಂತ ಎಲ್ಲ ಬರೆದಿರ್ತಾರೋ ಅದನ್ನು ಕಂಪ್ಯೂಟರ್ ಒಳಗೆ ಹೋಗಿ ರೀ ಎಂಟ್ರಿ ಮಾಡಿಸ್ಕೊಂಡು ಬರಬೇಕಿತ್ತು. ನಮ್ಮ ತಂಗಿ ಎಂಟ್ರಿ ಮಾಡಿಸ್ಕೊಂಡು ಬಂದು ನಾ ಅದ್ವಿತ್ ಜೊತೆ ಇದ್ದೆ. ಲಾಲಿಪಾಪ್ ಬೇಡ ಬಾಯ್ ಒರ್ಸ್ಕೊ ಬಾಯ್ ಒರ್ಸ್ಕೊ ಬಾಯ್ ಒರ್ಸ್ಕೊ. ತಗೋ ಲಾಲಿಪಾಪ್ ತಗೋ. ಅದು ನಿಂಗೆ ಚುಚ್ಚು ಯಾರು ಮಾಡಿದ್ರು? ನಿಂಗೆ ಚುಚ್ಚು ಯಾರು ಮಾಡಿದ್ರು? ನಿಂಗೆ ಯಾರು ಚುಚ್ಚು ಮಾಡಿದ್ರು? ಅಜ್ಜಿ ಚುಚ್ಚು ಮಾಡಿದ್ರು. ನೀ ಅಳಾಕತ್ತಿದ್ದೀಯ? ನೀ ಅಳಾಕತ್ತಿದ್ದೀಯ? ಹೆಂಗೆ ಅಳಾಕತ್ತಿದ್ದೀಯ? ಅಳಾಕತ್ತಿದ್ದೀಯ? ತೋ
ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಅಷ್ಟೊಂದೇನು ಅಳಲಿಲ್ಲ ಆಕಿ ಸ್ಟಾರ್ಟಿಂಗ್ ಮಾಡೋ ಟೈಮ್ದಾಗ ಅಷ್ಟೇ ಹತ್ಲು, ಆಮೇಲೆ ನಾರ್ಮಲ್ ಆದ್ಲು. ಅವರ ಸ್ಟಾರ್ಟಿಂಗ್ ಒಂದು ಯಾವುದೋ ಡ್ರಾಪ್ಸ್ ಹಾಕ್ತಾರೋ ಅದನ್ನು ಆಕೆ ಹಾಕ್ಸ್ಕೋಬೇಕಾಗ್ತೈತಿ. ಆಕೆ ಒಂದು ವೇಳೆ ಹಾಕ್ಸ್ಕೊಲಿಲ್ಲ ಅಂದ್ರೆ ಲಾಲಿಪಾಪ್ ಆದರೂ ಕೊಟ್ಟು ಆಕಿಗೆ ಬಾಯಿ ತೆಗ್ಸಕ್ಕೆ ಬರ್ತೈತಿ. ಯಾಕಂದ್ರೆ ಲಾಸ್ಟ್ ಟೈಮ್ ಆಕಿ ಪೋಲಿಯೋ ಹಾಕ್ಸಕ್ಕೆ ಹೋಗಿದ್ನಲ್ಲ, ಅವಾಗ ಆಕಿ ಬಾಯಿ ತೆಗ್ದೇ ಇರಲಿಲ್ಲ. ಅದನ್ನೂ ವೀಡಿಯೋ ಹಾಕಿ ನಾನು. ಯಾರಾದರೂ ನೋಡ್ಕೊಂಬಂದಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡ್ಕೊಂಬರ್ರಿ. ಸೊ ಹಾಗಾಗಿ ನಾನು ಚಾಕ್ಲೇಟ್ ಲಾಲಿಪಾಪ್ ಎಲ್ಲನೇ ಇಟ್ಕೊಂಡಿದ್ದೆ, ರಿಸ್ಕ್ ಬೇಡ ಅಂತ ಹೇಳಿ. ಮೊದಲು ನಾನು ನಮ್ಮ ತಂಗಿ ಇಬ್ಬರು ಹೋಗಿದ್ವಿ. ಆಕೆಯೂ ಅಷ್ಟೊಂದು ಹ್ಯಾಂಡಲ್ ಮಾಡೋಕ್ಕಾಗಂಗಿಲ್ಲ, ಮತ್ತು ನನಗೂ ಅಷ್ಟೊಂದು ಆಕೆ ಅಳಾಕತ್ರ ಮಾಡಕತ್ರ ಏನು ಮಾಡಲಿ ಅಂತೇಳಿ ಎಲ್ಲ ನಾ ಪ್ರಿಕಾಷನ್ಸ್ ತೊಗೊಂಡು ಹೋಗಿದ್ನಿ, ಆಕೆಗೆ ಏನೂ ತ್ರಾಸಾಗಬಾರ್ದು ಅಂತ ಹೇಳಿ. ಸೊ ಆಕೆ ಇಂಜೆಕ್ಷನ್ ಮಾಡಿಸ್ಕೊಂಡ್ಲು, ಸ್ಟಾರ್ಟಿಂಗ್ ಡ್ರಾಪ್ಸು ತೊಗೊಂಡ್ಲು, ಆಮೇಲೆ ಒಂದು ಸಿರಪ್ ಹಾಕಿದ್ರು, ಅದು ಸಿರಪ್ ತೊಗೊಂಡ್ಲು. ಅಲ್ಲಿ ಲಾಲಿಪಾಪ್ ಕೊಟ್ಟಾಕಿಗೆ ನಾ ಒಂದು ಸ್ವಲ್ಪ ಶಾಂತ ಮಾಡಿದ್ನಿ. ಆಮೇಲೆ ಆಕೆ ಈಗಂತೂ ಏನೂ ತ್ರಾಸಾಗತ್ತಿಲ್ಲ, ಈಗಂತೂ ಆಕೆ ಆರಾಮದಾಳು. ಬಟ್ ಅದು ಏನದು ವ್ಯಾಕ್ಸಿನ್ ಒಳಗೆ ಹೋಗೋ ತನಕ, ಅಂದ್ರೆ ಔಷಧ ಒಳಗೆ ಕಾಲು ಒಳಗೆ ಹೋಗೋ ತನಕ ಶಾಂತ ಇರ್ತಾಳೆ ಆಕಿ. ಕಾಲು ಒಳಗೆ ಹೋದ ತಕ್ಷಣ ಪೇನ್ ಆಗಿ ಸ್ಟಾರ್ಟ್ ಆಕೈತಿ ಮೇ ಬಿ, ಬಿಕಾಸ್ ಎಲ್ಲ ಮಕ್ಕಳಿಗೆ ತ್ರಾಸ ಆಗೇ ಆಕೈತೆ ಅಂತಾರೆ. ಸೊ ಈಕಿಗೂ ತ್ರಾಸ ಆಗ್ಬೋದು. ಸೊ ನೋಡೋಣವ್ರೆ, ಜಾಸ್ತಿ ತ್ರಾಸ ಆಗಬಾರ್ದು ಅಂತೇಳಿ ದೇವ್ರ ಕಡೆ ಬಿಡ್ಕೋತೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ.